ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಪವಿತ್ರಾತ್ಮನೆ ಈ ಸಂದೇಶದ ಮುಖಾಂತರ ನಿನ್ನ ಸಂಗಡ ಮಾತನಾಡು. ಈ ಸಂದೇಶ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 96 ಅದರಲ್ಲಿ 7ನೇ ವಾಕ್ಯ. ಭೂ ಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ನಾವು ನೋಡ್ತೇವೆ ಇಲ್ಲಿ ಈ ಒಂದು ಕೀರ್ತನೆ ನಾವು ನೋಡ್ತೇವೆ ಪ್ರೇರೆ, ಭೂ ಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನೆಂದು ಹೇಳಿ ಆತನನ್ನು ಘನಪಡಿಸಿರಿ. ಈ ವಾಕ್ಯದ ಪ್ರಕಾರ ಹೇಗೆ ದೇವರನ್ನು ಘನಪಡಿಸುವುದು, ಅದರ ಅರ್ಥ ಏನು, ಯಾವ ರೀತಿಯಲ್ಲಿ ದೇವರನ್ನು ಘನಪಡಿಸಬಹುದು ಎಂಬುದಾಗಿ ನಾವು ಕೆಲವೊಂದು ಸಂಗತಿಯನ್ನು ವಿವರ ನೋಡಪ್ರೆ. ಮೊದಲನೇ ಸಂಗತಿ ಆಯಿತು ಪ್ರೆ, ದೇವರನ್ನು ಘನಪಡಿಸುವುದು ಸ್ತುತಿಸುವುದರ ಮೂಲಕ. ಸ್ತುತಿಸುವುದರ ಮೂಲಕ ದೇವರನ್ನು ಘನಪಡಿಸುತ್ತೇವೆ. ನಾವು ನೋಡುವ ಅನೇಕ ವಾಕ್ಯಗಳು. ಕೀರ್ತನೆ 50ನೇ ಕೀರ್ತನೆಯಲ್ಲಿ 23ನೇ ವಾಕ್ಯ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಅಲ್ಲಿ ನೋಡಿ ದಾವೀದ ಹೇಳ್ತಾನೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವ. ಆಗಪ್ರೆ ದೇವರನ್ನು ಘನಪಡಿಸುವುದು ಅರ್ಥವಾಗಿದೆ. ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಮಯದಲ್ಲಿ ದೇವರನ್ನು ಸ್ತುತಿ ಪದಗಳನ್ನು ಸ್ತುತಿಸುವರಾಗಬೇಕು. ಎಂದಿಗೂ ದೇವರನ್ನು ಗುಣಗುಟ್ಟಬಾರದು. ಯಾಕಂದರೆ ದೇವರು ಒಳ್ಳೆಯವನು, ಆತ ಪ್ರೀತಿ ಸ್ವರೂಪನು, ಕೃಪಾಪೂರ್ಣನು, ಪಾಪಗಳನ್ನು ಶ್ರಮಿಸುವವನು, ಪ್ರಾರ್ಥನೆಗೆ ಉತ್ತರ ಕೊಡುವವನು ಆಗಿದ್ದಾನೆ. ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡುವವನು, ಎಲ್ಲ ರೋಗಗಳನ್ನು ಗುಣ ಮಾಡುವನು ಆಗಿದ್ದಾನೆ. ಅದಕ್ಕೆ ಎಂದಿಗೂ ಯಾವ ಪರಿಸ್ಥಿತಿ ಬರಲಿ, ಯಾವ ಇಕ್ಕಟ್ಟು ಬರಲಿ, ಯಾವ ಎಂದಿಗೂ ಗುಣಗುಟ್ಟಬೇಡಿರಿ ಬರಲಿ. ಅದಕ್ಕೆ ಬಂದ ಎಲ್ಲ ಪರಿಸ್ಥಿತಿಯಲ್ಲಿ ದೇವರಿಗೆ ಸ್ತುತಿ ಪದಗಳನ್ನು ಸ್ತುತಿಸುವುದಾದರೆ ನೀವು ಆತನನ್ನು ಘನಪಡಿಸೋದಕ್ಕೆ ಅಲ್ಲಿ ಹೇಳ್ತದೆ. ದೇವರನ್ನು ಘನಪಡಿಸುವುದು ಸ್ತುತಿ ಮುಖಾಂತರ ಪಡೆ, ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ಇನ್ನು ಕೆಲವು ವಾಕ್ಯಗಳು ನೋಡ್ಪಡೆ ಯಾಕೆ ಸ್ತುತಿ ಮಾಡಬೇಕು ಎಂಬುದಾಗಿ 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಎಲ್ಲದರಲ್ಲಿಯೂ ಕರ್ತನ ಸ್ತುತಿ ಮಾಡಿರಿ, ಇದೇ ನಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇಲ್ಲಿ ಸಾಪ ಪೌಲ ಹೇಳ್ತಾನೆ, ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಉತ್ತರ ಬರಬೇಕು. ಬರದಿದ್ದರು ಬಂದರು ಅಪಸ್ಪೌಲ ಎಲ್ಲ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥ ಉತ್ತರ ಬರೋದಿಲ್ಲ. ಆದರೂ ಅಪಸ್ಪೌಲತೆ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಎಲ್ಲ ಸನ್ನಿವೇಶಗಳಲ್ಲಿಯೂ, ಎಲ್ಲ ಸಂದರ್ಭದಲ್ಲಿಯೂ ನಂಬಿಕೆಯಿಂದ ನಿಮ್ಮ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬುದಾಗಿ ಕರ್ತನ ಸ್ತುತಿ ಮಾಡುವುದು ಇದು ದೇವರ ಚಿತ್ತವಾಗಿದೆ. ಇದು ದೇವರ ಚಿತ್ತ. ನೀವು ಎಂದಿಗೂ ದೇವರನ್ನು ಗುಣಗುಟ್ಟಬಾರದು. ದೇವರು ಒಳ್ಳೆಯವನು, ದೇವರ ಪ್ರಾರ್ಥನೆ ಕೇಳುವವನು ಎಂಬುದ ನಂಬಿಕೆಯಿಂದ ಉತ್ತರ ಬರುವಂಥ ಮೊದಲೇ ನೀವು ಅಡ್ವಾನ್ಸ್ ಆಗಿ ದೇವರಿಗೆ ಬೇಕು. ಇದು ದೇವರ ಚಿತ್ತ. ಮತ್ತು ಇದು ಮಾಡುವಾಗ ದೇವರನ್ನ ಘನಪಡಿಸ್ತೀರಿ ಎಂಬುದಾಗಿ ಅದು ಅರ್ಥವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಪುನಃ ಅಪಸ್ಪೌಲನೆ ಎಡೆಬಿಡದೆ ಎಂದ ಪ್ರತಿಯೊಂದು ದಿನ, ಪ್ರತಿಯೊಂದು ಸನ್ನಿವೇಶದಲ್ಲಿ ಎಡೆಬಿಡದೆ ನಿಮ್ಮ ಬಾಯಿಂದ ದೇವರಿಗೆ ಸ್ತೋತ್ರ, ಸ್ತುತಿ ಎಂಬ ಯಜ್ಞವನ್ನು ಸಮರ್ಪಣೆ ಮಾಡಬೇಕು. ಇದು ಆಜ್ಞೆ. ಇದು ದೇವರನ್ನು ಘನಪಡಿಸುವುದಾಗಿದೆ. ಎಷ್ಟು ದೇವರಿಗೆ ನಿಮ್ಮ ಬಾಯಿಂದ ಸ್ತುತಿ ಪದಗಳನ್ನು ಸ್ತುತಿಸ್ತಿರೋ, ಸ್ತೋತ್ರ ಸಲ್ಲಿಸೋ, ಅಷ್ಟು ದೇವರ ದಯೆ, ಆತನ ಕರುಣೆ, ಆತನ ಅಭಿಷೇಕ, ಪ್ರಾರ್ಥನೆ ಉತ್ತರ, ಮಿರಾಕಲ್, ರೋಗಗಳು ಗುಣವಾಗ್ತವೆ, ಆರ್ಥಿಕ ಸಮೃದ್ಧಿ ಎಲ್ಲವೂ ಪ್ರಾಪ್ತಿ ಬರ್ತದೆ. ಅದಕ್ಕೆ ಎಲ್ಲದಕ್ಕೆ ಸೀಕ್ರೆಟ್ ಕೀ ಆಗಿದೆ ದೇವರನ್ನು ನಿಮ್ಮ ಬುದ್ಧಿಯಿಂದ ಸ್ತುತಿ ಮುಖಾಂತರ, ಸ್ತೋತ್ರ ಮುಖಾಂತರ ಆತ ಒಳ್ಳೆಯವನು, ಆತನು ಕರುಣಾಮಯನು ಕೊಂಡಾಡುವುದು, ಘನಪಡಿಸುವಾಗಿದೆ. ಅದಕ್ಕೆ ಸ್ತುತಿಸುವ ಮುಖಾಂತರ ದೇವರನ್ನು ಘನಪಡಿಸಬೇಕು ಎಂಬುದೇ ಅಲ್ಲಿ ಆಜ್ಞೆ ಕೊಳ್ಳಲ್ಪಟ್ಟಿದೆ. ಇನ್ನದು ದೇವರನ್ನು ಘನಪಡಿಸು ಆಗಿದೆ ಒಳ್ಳೆಯ ಕ್ರಿಯೆಗಳ ಮೂಲಕ. ಅದನ್ನು ಏನು ನೋಡೋಪ್ರೆ, ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಅದರಂತೆ
ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪ್ರಿಯರೇ, ಇಲ್ಲಿ ಯೇಸುಕ್ರಿಸ್ತನೇ ಅನ್ಯ ಜನರು ಸಹ ಪ್ರಿಯರೇ ದೇವರನ್ನು ಕೊಂಡಾಡಬೇಕಾದರೆ ದೇವರ ಮಕ್ಕಳಾದ ನಾವು ಅವರು ನೋಡುವ ಆ ರೀತಿಯ ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಾದರೆ ಅನ್ಯ ಜನರು ದೇವರನ್ನು ಕೊಂಡಾಡುತ್ತಾರೆ. ಹಾಗಾದರೆ ಇವತ್ತು ಅನ್ಯ ಜನರು ದೇವರು ಕೊಂಡಾಡಬೇಕಾದ್ರೆ ನಾವು ದೇವರ ಮಕ್ಕಳಾದವರು ನಾವು ಸ್ವಾರ್ಥಿಗಳು ಆಗದೆ ನಾವು ಇತರರ ಕ್ಷೇಮ, ಇತರ ಕಷ್ಟವನ್ನು ಅರ್ಥಕೊಂಡು ಅವರಿಗೆ ಪ್ರೀತಿ ಮಾಡಬೇಕು, ಒಳ್ಳೆಯ ಆಗ ದೇವರಿಗೆ ಘನಪಡಿಸ್ತೇವೆ. ಆಗ ಆ ಅನ್ಯ ಜನರು ಸಹ ದೇವರ ಕೊಂಡಾಡ್ತಾರೆ ಎಂಬುದಾಗಲೇ ಇಲ್ಲಿ ಹೇಳ್ತಾರೆ. ಅದೇ ಏನು ಒಳ್ಳೆಯ ಕ್ರಿಯೆ ಮಾಡಬೇಕು ಅದಕ್ಕೆ ವಾಕ್ಯ ನೋಡೋಪ್ರೆ ಮತ್ತೇನೆ ಬರೋ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 35ರಿಂದ 40ನೇ ವಾಕ್ಯ ತನಕ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಹರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿ ಆಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟಿಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನ ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲ ನೀನು ಬಾಹರಿದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು. ಯಾವಾಗ ನೀನು ಪರದೇಶಿಯಾಗಿ ಇದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು. ಯಾವಾಗ ನೀನು ರೋಗದಲ್ಲಿ ಬಿದ್ದದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆ ಎಂದು ಉತ್ತರವಾಗಿ ಹೇಳುವರು. ಅದೇ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಆಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಅಲ್ಲಿ ಅಂದರೆ ಒಳ್ಳೆಯ ಕ್ರಿಯೆಗಳು ಆಗಿದೆ. ಏನು ಪ್ರೇರಿ, ನೀವು ಒಬ್ಬ ಸಹೋದರರು, ಒಬ್ಬ ದೇವರ ಮಕ್ಕಳು ಕಷ್ಟದಲ್ಲಿ ಬಿದ್ದಿರುವಾಗ, ಸಮಸ್ಯೆ ಬೀಳುವಾಗ, ರೋಗದಲ್ಲಿ ಬಿದ್ದಿರುವಾಗ ಅವರಿಗೆ ಆಸ್ಪತ್ರೆಗೆ ಹೋಗಿ ಅವರಿಗೆ ನೋಡುತ್ತಿರೋ, ಅವರಿಗೆ ಆರ್ಥಿಕವಾಗಿ ಸಾಧ್ಯವಾದ ಅವರಿಗೆ ಹೆಲ್ಪ್ ಮಾಡ್ತಿರೋ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ, ಈ ರೀತಿ ಮಾಡಿ ಎಲ್ಲ ಒಳ್ಳೆಯ ಕ್ರಿಯೆಗಳು ನೋಡಿ ಅನ್ಯ ಜನರು ದೇವರನ್ನು ಕೊಂಡಾಡ್ತಾರೆ. ಅಷ್ಟೇ ಖಾಲಿ ದೇವರ ಮಕ್ಕಳೇ ಮಾತ್ರ, ಅನ್ಯ ಜನರಿಗೂ ಸಹ ಆ ಒಳ್ಳೆಯ ಕ್ರಿಯೆಗಳು ಮಾಡೋ ಮುಖಾಂತರ ಆ ಅನ್ಯ ಜನರು ಪರದನ್ನು ಕೊಂಡಾಡ್ತಾರೆ. ಹಾಗಾದರೆ ಅನ್ಯ ಜನರು ದೇವರು ಕೊಂಡಾಡಬೇಕಾದರೆ ದೇವರ ಮಕ್ಕಳಾದ ನಾವು ಈ ರೀತಿಯ ಒಳ್ಳೆಯ ಕ್ರಿಯೆ ಮೊದಲು ದೇವರ ಮನೆ, ದೇವರ ಸಭೆ, ದೇವರ ಮಕ್ಕಳು, ದೇವರ ಸಹೋದರ ಕಷ್ಟದಲ್ಲಿ ಬಿದ್ದಿರುವಾಗ ಯಾರೇ ಆಗಲಿ ಅಥವಾ ಕ್ರಿಸ್ತ ನಂಬಿಕೆಟ್ಟ ಒಬ್ಬ ಸಹೋದರಿ ಇರುವುದರೆ ಅವರಿಗೆ ನಾವು ಆದಷ್ಟು ಅವರಿಗೆ ಪ್ರಾರ್ಥನೆ ಮಾಡುವಬೇಕು, ಆದಷ್ಟು ನಾವು ಅವನಿಗೆ ಸಹಾಯ ಮಾಡುವಬೇಕು. ಈ ರೀತಿ ಇಸ್ಕೊಳ್ತಾನೆ. ಏನು ನೀವು ಒಬ್ಬ ಸಹೋದರನಿಗೆ ಅಥವಾ ಸಹೋದರಿ ಮಾಡುತ್ತೀರೋ ಅದು ನನಗೆ ಮಾಡೋದಾಯಿತು, ಅದಕ್ಕೆ ಪ್ರತಿಫಲ ಉಂಟು. ಮತ್ತು ಅನ್ಯ ಜನರು ಅದನ್ನು ನೋಡಿಕೊಂಡು ಕೊಂಡಾಡ್ತಾರೆ. ಅಷ್ಟೇ ಅದೇ ದೇವರ ಮಕ್ಕಳು ಅನ್ಯ ಜನರಿಗೂ ನಾವು ಒಳ್ಳೆಯ ಕ್ರಿಯೆ ಮಾಡುವ. ಅದಕ್ಕೆ ಇನ್ನೊಂದು ವಾಕ್ಯ ನೋಡಪ್ರೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ದಿಕ್ಕಿಲ್ಲದ ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧೇಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವು ನಿರ್ಮಲ ಆಗಿರುವ ಭಕ್ತಿ. ಇನ್ನೊಂದು ಒಳ್ಳೆಯ ಕ್ರಿಯೆಯಾಗಿದೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧೇಯರನ್ನು ಪರಾಮರಿಸಿ ನೋಡಿಕೊಳ್ಳುವುದೇ ಅದೊಂದು ಒಳ್ಳೆಯ ಕ್ರಿಯೆಯಾಗಿದೆ. ಈ ರೀತಿಯ ಒಳ್ಳೆಯ ಕ್ರಿಯೆಗಳು ನೀವು ಮಾಡುವಾಗ ಅನ್ಯ ಜನರು ಸಹ ದೇವರನ್ನು ಕೊಂಡಾಡ್ತಾರೆ ಎಂಬುದಾಗಿ ಅಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಒಳ್ಳೆಯ ದೃಷ್ಟಾಂತ ನೋಡೋಪ್ರೆ ಐಸಾಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲರನ್ನು ಕಂಡಾಗೆಲ್ಲ ಅವರಿಗೆ ಓದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗಾಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ. ಇನ್ನೊಂದು ಒಳ್ಳೆಯ ಕ್ರಿಯೆ. ಈ ರೀತಿ ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆ, ಈ ರೀತಿ ನೀವು ಏನು ಒಳ್ಳೆಯ ಕ್ರಿಯೆಗಳು ಮಾಡ್ತಿರೋ ಲೋಕದಲ್ಲಿ ಈ ಅನ್ಯ ಜನರು ಇಂಥ ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರು ನೋಡಿ ಅವರು ದೇವರನ್ನು ಕೊಂಡಾಡ್ತಾರೆ. ಅದು ದೇವರಿಗೆ ಈ ರೀತಿ ದೇವರನ್ನು ಘನಪಡಿಸೋರಾಗಬೇಕು ಎಂಬುದಾಗಿ ಅಲ್ಲಿ ಕೀರ್ತನೆ ನೋಡ್ತೇವೆ. ಮತ್ತು ಈ ರೀತಿ ಒಳ್ಳೆಯ ಕ್ರಿಯೆ ಮಾಡುವವರಿಗೆ ಇಲ್ಲಿ ಅದಕ್ಕೆ ಪ್ರಯೋಜನ ಉಂಟು ಎಂಬುದಕ್ಕೆ ನಾವು ನೋಡ್ತೇವೆ. ಅಪೊಸ್ತಲನಾದ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ.
ಈ ಉತ್ತಮವು ಮನುಷ್ಯರಿಗೆ ಪ್ರಯೋಜನಕರವೂ ಆಗಿದೆ. ಅಪಕಲ್ಪನೆ ಯೇಸು ನಂಬಿಕೆ, ದೇವರಲ್ಲಿ ನಂಬಿಕೆಟ್ಟವರು, ಯೇಸು ನಂಬಿಕೆಟ್ಟವರು ಸತ್ಕ್ರಿಯೆಗಳು ಮಾಡೋದ್ರಲ್ಲಿ ಜಾಗರೂಕರಾಗಬೇಕು. ಇದನ್ನು ಮಾಡೋದ್ರ ಮುಖಾಂತರ ಬರೀ ದೇವರನ್ನು ಘನಪಡಿಸ್ತೀರಿ, ಅನ್ಯ ಜನರು ಕೊಂಡಾಡ ಅಷ್ಟೇ ನಿಮಗದಲ್ಲಿ ಪ್ರತಿಫಲ ಉಂಟು, ಪ್ರಯೋಜನ ಉಂಟು ಎಂಬುದಾಗಿ. ಅದಕ್ಕೆ ನಿಮಗೆ ಪ್ರತಿಫಲ ಪ್ರಯೋಜನ ಉಂಟು. ಒಳ್ಳೆ ಕ್ರಿಯೆ ಮಾಡುವುದಕ್ಕೆ ಅದಕ್ಕೆ ನೀವು ಮಾಡುವರ ಇದರ ಮುಖಾಂತರ ದೇವರನ್ನ ಘನಪಡಿಸುವರು ಆಗಬೇಕು ಪ್ರೇರೆ. ಈಗ ಮೂರನೇ ಸಂಗತಿ ಆಗಿದೆ, ದೇವರನ್ನ ಘನಪಡಿಸಿದರೆ ತುಂಬ ಫಲಗಳನ್ನು ಕೊಡುವುದರ ಮೂಲಕ ದೇವರನ್ನ ಘನಪಡಿಸುವರಾಗಬೇಕು. ಅದೇ ವಾಕ್ಯ ನೋಡುವ ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯುಂಟಾಗುವುದು ಮತ್ತು ನನ್ನ ಶಿಷ್ಯರಿಗೆ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯುಂಟಾಗುವುದು ಮತ್ತು ನನ್ನ ಏನು ಫಲ. ಇಲ್ಲಿ ಎರಡು ಒಂದು ಆಗಿದೆ ಪ್ರೇ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಜಾನ್ ಗಾಸ್ಪಲ್ 15:16, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಈಗಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತ ನಿಮಗೆ ಕೊಡುವನು. ಪ್ರೇಲಿ ಯೇಸು ಕ್ರಿಸ್ತನೇ ಆತ ನಿಮ್ಮನ್ನು ಪ್ರತಿಯೊಬ್ಬರನ್ನು ಆತನು ನಿಮ್ಮನ್ನು ನೇಮಿಸ್ತಾನೆ. ಏಕೆಂದರೆ ನೀವು ಹೊರಟು ಹೋಗಿ ಅನೇಕರಿಗೆ ಶುಭ ಸಂದೇಶ, ಯೇಸು ಕ್ರಿಸ್ತನ ಬಗ್ಗೆ ಅನೇಕರಿಗೆ ಶುಭ ಸಂದೇಶ ಗೊತ್ತಿಲ್ಲದವರಿಗೆ ಈ ಶುಭ ಸಂದೇಶವನ್ನು ಅವರಿಗೆ ಹೇಳಿಕೊಂಡು ಅನೇಕ ನರಕಕ್ಕೆ ಹೋಗುವ ಆತ್ಮಗಳು ಬಯಸು. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೆ ಯಾರು ಸತ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ರಕ್ಷಣೆ ಹೊಂದುತ್ತಾರೆ. ಅದು ಈ ರಕ್ಷಣೆ ಹೊಂದುವ ಈ ಶುಭವಾರ್ತೆಯನ್ನು ಅನೇಕರಿಗೆ ಗೊತ್ತಿಲ್ಲ ಅಂಥವರಿಗೆ ನೀವು ಈ ಶುಭ ಸಂದೇಶ ಹೇಳಿ ಆ ನರಕ್ಕೆ ಹೋಗೋ ಆತ್ಮನ್ನು ಗೆಲ್ಲುವುದರ ಮುಖಾಂತರ ಮತ್ತು ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದೆವಾ, ಆ ಆತ್ಮವನ್ನು ನರಕ್ಕೆ ಹೋಗದಂತೆ ಅವರನ್ನು ರಕ್ಷಿಸು ಎಂಬುದೇ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಅವರಿಗೆ ಸುವಾರ್ತೆ ಕೊಡುವ ಅದು ತರುವ ಮುಖಾಂತರ ದೇವರಿಗೆ ಮಹಿಮೆ ಬರ್ತದೆ, ದೇವರಿಗೆ ಗಣಪಡಿಸು. ಇದಾಗ ಪ್ರತಿಯೊಬ್ಬರು ಈ ಫಲಗಳನ್ನು ತರಬೇಕು ಇದು ಸ್ಪೆಷಲ್ ಒಂದು ಗಿಫ್ಟ್ ಎಲ್ಲರಿಗೂ ಕೊಡಲ್ಪಟ್ಟಿದೆ. ಖಾಲಿ ಸುವಾರ್ತಿಕರು ಮಾತ್ರ ಪ್ರತಿಯೊಬ್ಬರಿಗೆ ಕರೆ ಕೊಟ್ಟಿದ್ದಾರೆ. ನೀವು ಮಾತ್ರ ರಕ್ಷಣೆ ಹೊಂದಲ್ಲ, ಅನೇಕ ಆತ್ಮ ನಾಶ ಹೋಗ್ತೇವೆ. ನಿಮ್ಮ ಕುಟುಂಬಗಳು ಆಗ್ಬೋದು, ನಿಮ್ಮ ನೆರೆಹೊರೆಯವರು, ನಿಮ್ಮ ಮಿತ್ರರು, ಅವರ ಹೆಸರಿಟ್ಟು ಪ್ರಾರ್ಥನೆ ಮಾಡಿದೆವಾ ಆ ಆತ್ಮಗಳನ್ನು ರಕ್ಷಿಸಬೇಕು. ಮತ್ತು ಸಾಧ್ಯವಾದ ಅವರಿಗೆ ಯೇಸುವಿನ ಬಗ್ಗೆ ಹೇಳಬೇಕು ನೀವು. ಮತ್ತು ಅವರು ಯೇಸು ಅಂಗೀಕಾರ ಮಾಡಿ ನೀಲಿ ಮುಳಿದು ಆ ರಕ್ಷಣೆ ಮಾಡ್ಕೊತಾರೆ. ನೀವು ಆ ಫಲ ನೀವು ತರುವ ಅಂಥ ಫಲಗಳು ದೇವರಿಗೆ ಮಹಿಮೆ ತರುತ್ತದೆ. ಈ ದೇವರಿಗೆ ಘನಪಡಿಸ್ತೀರಿ. ಇನ್ನೊಂದು ಅರ್ಥವಾಗಿದೆ ಪ್ರೇರೆ, ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಪ್ರೇರೆ ಆ ಕೀರ್ತನೆ ಇರ್ತದೆ, ಭೂಮಂಡಲವೇ ಜನಾಂಗಗಳೇ ದೇವರನ್ನು ಘನಪಡಿಸಿರಿ. ದೇವರ ಘನಪಡಿಸುವುದು ಆಗಿದೆ. ಫಲಗಳು ಒಂದು ಫಲವಿದೆ, ನಾಶದ ಆತ್ಮಗಳನ್ನು ತರುವ ಮುಖಾಂತರ ಅವರಿಗೆ ಪ್ರಾರ್ಥನೆ ಮಾಡುವ ಮುಖಾಂತರ. ಇನ್ನೊಂದಾಗಿದೆ, ನಿಮ್ಮ ಜೀವಿತದಲ್ಲಿ ನೀವು ನಂಬಿಕೆ ಇಟ್ಟವರು, ನೀಲಿ ಮುಳುಗಿ ತೆಗೆದುಕೊಂಡವರು, ದೇವರ ಮಕ್ಕಳು ಆಗಿದ್ದೀರಿ ಎಂಬುದಾಗಿ ನಿಮ್ಮ ಫಲಗಳು ತೋರಿಬರಬೇಕು. ನಿಮ್ಮಲ್ಲಿ ಆ ಶರೀರ ಭಾವದ ಫಲಗಳು ಕಂಡು ಬಂದರೆ ದೇವರಿಗೆ ದುಃಖವಾಗ್ತದೆ, ಪವಿತ್ರಾತ್ಮನಿಗೆ ದುಃಖವಾಗ್ತದೆ. ಅದು ಆಗದೆ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಾಧಾನ, ಈ 9 ಫಲಗಳು ನಿಮ್ಮಲ್ಲಿ ತೋರಲ್ಪಟ್ಟರೆ, ಈ 9 ಫಲ ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಬಂದರೆ ಅದರ ಮುಖಾಂತರ ದೇವರಿಗೆ ಮಹಿಮೆ ಬರ್ತದೆ, ದೇವರು ಘನ ಹೊಂದುತ್ತಾನೆ. ಒಂದು ವೇಳೆ ನಂಬಿಕೆ ಇಟ್ಟುಕೊಂಡು ನೀಡಿ ಮುಳುಗಿಸಿಕೊಂಡು ದೇವರ ಮಕ್ಕಳನ್ನು ಹೇಳಿಕೊಂಡು ನಿಮ್ಮಲ್ಲಿ ವ್ಯಭಿಚಾರ, ಕೋಪ, ಸಿಟ್ಟು, ವಿಗ್ರಹಾರಾಧನೆ, ಕುಡಿಕೆದ್ದೆಲ್ಲ ಕಂಡು ಬಂದರೆ ದೇವರ ಆತ್ಮನಿಗೆ ನೋವಾಗ್ತದೆ, ದೇವರ ನಾಮಕ್ಕೆ ಕಳಂಕ ಬರ್ತದೆ. ಅದು ಆಗದೆ 9 ಫಲಗಳನ್ನು ತರುವುದರ ಮುಖದ ದೇವರನ್ನ ಘನಪಡಿಸ್ತೀರಿ ಪ್ರೇರೆ. ಈಗ 4ನೇ ಸಂಗತಿ ಆಗಿದೆ, ದೇವರನ್ನ ಘನಪಡಿಸೋದು ಐಕ್ಯತೆಯ ಮೂಲಕ. ನಾವು ನೋಡ್ತೇವೆ ರೋಮಾಪುರದವರಿಗೆ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ರೋಮನ್ಸ್ 15:6, ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ಆಪಗಳಂತೆ ಹೀಗೆ ನೀವು ಏಕ ಮನಸ್ಸಿಂದ ಒಮ್ಮುಖವಾಗಿ ಅಂದರೆ ತಪ್ಪರೆ ನೀವು ಸಭೆಯಾಗಿ ಒಂದೇ ಮನಸ್ಸಿಂದ ದೇವರನ್ನ ಆರಾಧನೆ ಮಾಡೋದ್ರ ಮುಖಾಂತರ, ಸಭೆಯಾಗಿ ಸೇರಿ ಬರೋದ್ರ ಮುಖಾಂತರ, ಸಭೆಗೆ ಸೇರಿ
ಪ್ರಾರ್ಥನೆ ಮಾಡೋದ್ರ ಮುಖಾಂತರ ದೇವರಿಗೆ ಘನತೆ ಬರುತ್ತದೆ. ನೀವು ವ್ಯಕ್ತಿಗತವಾಗಿ ನೀವು ಪ್ರಾರ್ಥನೆ ಮಾಡಬೇಕು ಗಂಟೆ ಹಾಗೆ ಸಭೆಯಾಗಿ ಕೂಡಿ ಬಿಡುವುದನ್ನು ಬಿಡು. ಎಷ್ಟು ನೀವು ಸಭೆ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ, ಉಪವಾಸ ಮಾಡ್ತಿರೋ, ಅದರಲ್ಲಿ ದೇವರಿಗೆ ಘನತೆ ತರುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಇನ್ನೊಂದು ನಾವು ನೋಡ್ತೇವೆ, ಅದರ ಅರ್ಥ ಎಫೆಸ ದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1-3 ವಾಕ್ಯ ತನಕ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗರಿಗೆ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟ ಐಕ್ಯವನ್ನು ಕಾಪಾಡಿಕೊಳ್ಳದೆ ಆಸಕ್ತರಾಗಿರಿ. ಇಲ್ಲಿ ಅಪೊಸ್ತಲರು ನೀವು ದೇವರಿಂದ ಕರೆಯಲ್ಪಟ್ಟವರು, ಅದಕ್ಕೋಸ್ಕರ ನೀವೇನು ಮಾಡಬೇಕು? ಒಬ್ಬರೊಬ್ಬರನ್ನು ಸಹಿಸಿಕೊಳ್ಳಬೇಕು, ಒಬ್ಬರೊಬ್ಬರನ್ನು ಪ್ರೀತಿಯಿಂದ ಸಹಿಸಿಕೊಳ್ಳಬೇಕು. ಮತ್ತೇನು ಮಾಡಬೇಕು? ಸಮಾಧಾನ ಎಂಬ ಬಂಧ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮ ಐಕ್ಯತೆ ಅದು ವೆರಿ ಇಂಪಾರ್ಟೆಂಟ್. ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಆಸಕ್ತಿ ಯಾವಾಗ ನೀವು ಸಭೆಯಾಗಿ ಐಕ್ಯತೆ ಕಾಪಾಡ, ಅಲ್ಲಿ ದೇವರಿಗೆ ಘನತೆ ಬರ್ತದೆ, ದೇವರಿಗೆ ಮಹಿಮೆ ಬರ್ತದೆ. ಸೈತನು ಅಲ್ಲಿ ಸೋತು ಹೋಗ್ತದೆ. ಈ ಐಕ್ಯತೆ ಕಾಪಾಡಿಕೊಳ್ಳಬೇಕು. ಏನು ಮಾಡಬೇಕು? ಒಬ್ಬರೊಬ್ಬರನ್ನು ಸುಧಾರಿಸಿಕೊಳ್ಳಬೇಕು, ಒಬ್ಬರೊಬ್ಬರನ್ನು ಪ್ರೀತಿ ಮಾಡಬೇಕು, ದೀರ್ಘ ತಾಳ್ಮೆಯಿಂದ ಒಬ್ಬರನ್ನು ಸಹಿಸಿಕೊಂಡರೆ ಮಾತ್ರವೇ ಈ ಐಕ್ಯತೆ ನೀವು ಕಾಪಾಡಬೇಕು. ಈ ಐಕ್ಯತೆಯಲ್ಲಿ ಬಲ ಉಂಟು. ಈ ಐಕ್ಯತೆಯಲ್ಲಿ ದೇವರಿಗೆ ಮಹಿಮೆ ಹೊಂದುತ್ತಾನೆ ಪುರರೆ. ಅದೇ ಕುಟುಂಬವಾಗಿ ಪುರರೆ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಅತಿ ಇಂಪಾರ್ಟೆಂಟ್ ಆಗಿದೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದರ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನೀವು ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರ ಜೀವವರೆಗೆ ನಿಮ್ಮೊಂದಿಗೆ ಬಾಧ್ಯರಾಗಿ ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ಪೇತ್ರನೇ, ನಿಮ್ಮ ಕುಟುಂಬ ಜೀವಿತವು ಆಶೀರ್ವಾದ ಬೇಕಾದರೆ, ನಿಮ್ಮ ಕುಟುಂಬ ಜೀವಿತವು ಅನೇಕ ಕುಟುಂಬಗಳನ್ನು ಮಾದರಿ ಕುಟುಂಬವಾಗಬೇಕಾದರೆ, ನಿಮ್ಮ ಕುಟುಂಬ ಜೀವಿತ ಅನೇಕ ರಕ್ಷಣೆ ಬೇಕಾದರೆ, ನೀವು ಕುಟುಂಬದಲ್ಲಿ ಗಂಡ ಹೆಂಡತಿ ಒಬ್ಬರೊಬ್ಬರನ್ನು ಪ್ರೀತಿಯಿಂದ ಸುಧಾರಿಸಿಕೊಂಡು ಹೊಂದಿಕೊಂಡು ಒಬ್ಬರಿಗೆ ಮಾನ ಕೊಟ್ಟು ನಡೆಯಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ಆಗ ಆ ಕುಟುಂಬದಲ್ಲಿ ಯಾವಾಗ ಒಂದು ಮನಸ್ಸಿರ್ತದೋ, ಗಂಡ ಒಂದು ಮನಸ್ಸು, ಒಂದು ಶರೀರ, ಒಂದು ಪ್ರಾಣವಾಗಿ ನಡೆಯುತ್ತಾರೋ, ಅಲ್ಲಿ ಆ ಕುಟುಂಬ ಮುಖ ದೇವರಿಗೆ ಘನತೆ ಬರ್ತದೆ. ಆ ಕುಟುಂಬವು ದೇವರಿಗೆ ಮಹಿಮೆ ಬರ್ತದೆ ಮತ್ತು ಅವರು ಮಾಡಿ ಪ್ರಾರ್ಥನೆ ಅಡ್ಡಿ ಈ ರೀತಿ ನಿಮ್ಮ ಕುಟುಂಬಗಳು ದೇವರಿಗೆ ಘನತೆ ತರಬೇಕು, ದೇವರ ನಾಮಕ್ಕೆ ಮಹಿಮೆ ತರಬೇಕಾದ್ರೆ ಈ ಗಂಡ ಹೆಂಡತಿ ಮೇಲೆ ಐಕ್ಯತೆ ಕಾಪಾಡೋದು ಅತಿ ಇಂಪಾರ್ಟೆಂಟ್. ಇಲ್ಲಿ ಐಕ್ಯತೆ ಉಂಟು ಅಲ್ಲಿ ದೇವರಿದ್ದಾನೆ ಎಂಬುದೇ ನಾವು ನೋಡಿದೆ. ಕೀರ್ತನೆ 133ನೇ ಕೀರ್ತನೆ ನಾವು ನೋಡ್ತೇವೆ. ಐಕ್ಯತೆ ಇಲ್ಲಿ ಉಂಟು, ಅಲ್ಲಿ ದೇವರಿದ್ದಾನೆ ಎಂದು ಅಲ್ಲಿ ನೋಡ್ತೇವೆ. ಕೀರ್ತನೆ 133, ಸಾಮ್ 133. ಆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ಅದು ಆರೋನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಎರೆಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದ ಜೀವವು ಸದಾಕಾಲ ಇರಬೇಕು ದೇವನು ಆಜ್ಞಾಪಿಸಿದ್ದಾನೆ. ಇಲ್ಲಿ ನಾವು ಹೇಳ್ತೇವೆ, ಸಹೋದರರು, ಕುಟುಂಬವು, ಸಭೆಯು ಒಂದಾಗಿರುವುದು ಎಷ್ಟೋ ಅಲ್ಲಿ ಎಂಟು ಅಲ್ಲಿ ಅಭಿಷೇಕ ಉಂಟು, ಅಲ್ಲಿ ಜೀವ ಉಂಟು, ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ದೇವರು ಅಲ್ಲಿ ಇರುತ್ತಾನೆ. ಆಗಿದೆ ಇವತ್ತು ನಿಮ್ಮ ಕುಟುಂಬದಲ್ಲಿ ದೇವರ ಪ್ರಸನ್ನತೆ ನಿಮಗೆ ಅನುಭವ ಮಾಡಬೇಕಾ? ಒಳ್ಳೆಯ ಆರೋಗ್ಯ ನಿಮಗೆ ಬೇಕಾ? ಅದೇ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರೊಬ್ಬನ ಪ್ರೀತಿಯಿಂದ ಒಬ್ಬೊಬ್ಬರು ದೂರ ಕಾರಣವಿದ್ದರೂ ದೂರದೆ ಸಹಿಸಿಕೊಂಡು ಐಕ್ಯತೆ ಕಾಪಾಡಿಕೊಂಡ್ರೆ ಆ ಕುಟುಂಬದಲ್ಲಿ ದೇವರು ತಾನೇ ವಾಸ ಮಾಡ್ತಾನೆ. ಆ ಕುಟುಂಬದಲ್ಲಿ ದೇವರ ಪ್ರಸನ್ನತೆ, ಆ ಕುಟುಂಬ ಆಶೀರ್ವಾದ, ಆಗ ಆ ಕುಟುಂಬ ಮುಖಾಂತರ ದೇವರಿಗೆ ಘನತೆ ಬರ್ತದೆ, ದೇವರ ಘನ ಹೊಂದುತ್ತಾನೆ. ಹಾಗಾದರೆ ನಿಮ್ಮ ಜೀವಿತ ಅತಿ ಇಂಪಾರ್ಟೆಂಟ್ ಆಗ್ತದೆ. ಅಪೊಸ್ತಲ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13 ಮತ್ತು 14 ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸದೆ, ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಶ್ರಮಿಸಿರಿ. ಕರ್ತನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಶ್ರಮಿಸಿರಿ. ಇದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಇದರ ಮೇಲೆ ಪ್ರೀತಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಅಪೊಸ್ತಲ ಹೇಳ್ತಾನೆ, ಐಕ್ಯತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಪೊಸ್ತಲ ಹೇಳ್ತಾನೆ, ಮತ್ತೊಬ್ಬರ ಮೇಲೆ ತಪ್ಪು ಕಾರಣವಿದ್ದರೂ ಪದೇ ಒಬ್ಬರು ತಪ್ಪು ಹೊರಿಸದೆ ಅವರನ್ನು ಸಹಿಸಿಕೊಂಡು ಶ್ರಮಿಸಿಕೊಂಡರೆ ಮಾತ್ರವೇ ನೀವು ಪ್ರೀತಿಯಿಂದ ಅವರೊಟ್ಟಿಗೆ ಒಂದಾಗಿ ಜೀವನ ಮಾಡಲಿಕ್ಕೆ. ಅದಕ್ಕೆ ಪ್ರೀತಿಯಿಂದ
ಐಕ್ಯತೆ, ಸಮಾಧಾನದ ನಿಮ್ಮ ಐಕ್ಯತೆ ಕಾಪಾಡಿಕೊಳ್ಳಬೇಕು. ಅಲ್ಲಿ ಜೀವ ಉಂಟು, ಅಲ್ಲಿ ಅಭಿಷೇಕ ಉಂಟು, ಅಲ್ಲಿ ಆಶೀರ್ವಾದ ಉಂಟು, ಅಲ್ಲಿ ದೇವರು ವಾಸ ಮಾಡುತ್ತಾನೆ. ಅದು ಎಲ್ಲಿ ಪ್ರಿಯರೇ ಐಕ್ಯತೆಯಿಲ್ಲವೋ ಅಲ್ಲಿ ದೇವರು ವಾಸ ಮಾಡಲಿಕ್ಕೆ ಆಗುವುದು. ಅದೇ ಐಕ್ಯತೆಯ ಮುಖಾಂತರ ದೇವರನ್ನು ಘನಪಡಿಸುವುದು ಅತಿ ಪ್ರಾಮುಖ್ಯ ಆಗಿದೆ ಪ್ರಿಯರೇ. ಆವಾಗ ಮಾತ್ರ ಪ್ರಿಯರೇ ಅಲ್ಲಿ ಸೈತಾನನ ಶಕ್ತಿಗಳು ಕಟ್ಟಲ್ಪಡುತ್ತವೆ. ಅಲ್ಲಿ ಪ್ರಾರ್ಥನೆ ಉತ್ತರ, ಅಲ್ಲಿ ದೇವರಿದ್ದಾನೆ. ಯಾಕೆ ನಾವು ನೋಡ್ತೇವೆ ಮತ್ತೆ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 18-20 ವಾಕ್ಯದಲ್ಲಿ ಬರ್ತದೆ, ಇಲ್ಲಿ ಇಬ್ಬರು ಪ್ರಿಯರೇ ಏನು ಬಂಧಿಸ್ತಿರೋ ಅದು ಪರಲೋಕದಲ್ಲಿ ಬಂಧಲಿ ಪಡೆದು, ಇನ್ನು ಇಲ್ಲಿ ಇಬ್ಬರು ಬಿಚ್ಚುತ್ತರೋ ಅದು ಪರಲೋಕ ಬಿಚ್ಚಲು ಪಡುವುದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಮತ್ತು ಯೇಸು ಕ್ರಿಸ್ತನೇ ಈ ಭೂಮಿಯಲ್ಲಿ ತಾವು ಬೇಡಿಕೊಳ್ಳಿ ಯಾವುದೋ ಒಂದು ವಿಷಯದಲ್ಲಿ ಇಬ್ಬರು ಒಂದೇ ಮನಸ್ಸನ್ನು ಪ್ರಾರ್ಥನೆ ಮಾಡಿದರೆ ಪರಲೋಕ ತಂದೆ ಪ್ರಾರ್ಥನೆ ಕೇಳುತ್ತಾನೆ ಎಂಬುದು ಹೇಳ್ತಾನೆ. ಮತ್ತು ಅದನ್ನು ಇಪ್ಪತ್ತೇ ಇಲ್ಲಿ ಇಬ್ಬರು ಮೂವರು ಇಲ್ಲಿ ಕೂಡಿ ಅಲ್ಲಿ ನಾನು ಅವ್ರ ನಡುವಿದ್ದೀನಿ ಆಗಿದೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆಯಲ್ಲಿ ಬಲ ಬರ್ತದೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆ ಮಾಡಿ ಏನು ಬಂಧಿಸ್ತು ಅದಕ್ಕೋಸ್ಕರ ಬಂಧಿಸಲ್ಪಡ್ತೇವೆ, ಏನು ಬಿಚ್ಚಲು ಅದು ಬಿಚ್ಚಲ್ಪಡ. ಅದಕ್ಕೋಸ್ಕರ ಐಕ್ಯತೆ ಕಾಪಾಡಿಕೊಂಡರೆ ಪ್ರಿಯರೇ ಅಲ್ಲಿ ಸೈತನಿಗೆ ಯಾವ ಕ್ರಿಯೆಗಳು ಅಲ್ಲಿ ನಡಲಿಕ್ಕೆ ಆಗದೆ ಸೈತನ ಎಲ್ಲ ಆಯುಧಗಳು ಮುರಿದು ಹೋಗ್ತವೆ. ಸೈತನು ಸೋಲ್ಪಡುತ್ತಾನೆ. ಮತ್ತು ದೇವರ ಪ್ರಸನ್ನತೆ, ದೇವ ದೂತರು, ಅಭಿಷೇಕವು, ಆಶೀರ್ವಾದ ಅಲ್ಲಿ ಇರುತ್ತದೆ ಪ್ರಿಯ. ಅದಕ್ಕೆ ಐಕ್ಯತೆ ಮುಖಾಂತರ ದೇವರನ್ನು ಘನಪಡಿಸುವರು ಆಗಬೇಕು ಪ್ರಿಯ. ಈಗ 5ನೇ ಸಂಗತಿ ನೋಡ್ತೇವೆ, ನಮ್ಮ ಶರೀರದ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡೋದ್ರ ಮುಖಾಂತರ ದೇವರನ್ನು ಘನಪಡಿಸುವರಾಗಬೇಕು. ರೋಮ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೆ ಸತ್ತವರಿಗಿಂತ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕತೆ ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿ. ಪ್ರಿಯರೇ ನಿಮ್ಮ ಶರೀರದ ಅಂಗಾಂಗಗಳನ್ನು ಪ್ರಿಯರೇ ದೇವರಿಗೆ ನೀವು ಪ್ರತಿ ಗಳಿಗೆ ಪ್ರತಿ ಕ್ಷಣ ದೇವರಿಗೆ ನೀತಿಯ ಕರ್ತನೆಯನ್ನು ಸಮರ್ಪಣೆ ಮಾಡಿದರೆ ಮಾತ್ರವೇ ಅಲ್ಲಿ ದೇವರಿಗೆ ಮಹಿಮೆ ಬರ್ತದೆ, ದೇವರು ಘನಪಡಿಸುತ್ತಾನೆ. ಆಗ ನಿಮಗೆ ಆಶೀರ್ವಾದ ಬರ್ತದೆ ಬರೇ. ಒಂದು ವೇಳೆ ನಿಮ್ಮ ಸಂದ ಅಂಗಗಳ ಪಾಪಕ್ಕೆ ಒಪ್ಪಿಸುತ್ತಾರೆ, ಅದರ ನಿಮಿತ್ತ ನಿಮಗೆ ಕಷ್ಟಗಳು, ಸಂಕಟಗಳು, ರೋಗಗಳು ಬರ್ತದೆ. ನಿಮಗೆ ಆಶೀರ್ವಾದ ಬರಬೇಕಾದ್ರೆ ನಿಮ್ಮ ಅಂಗಾಂಗಗಳನ್ನು ಪ್ರತಿದಿನವೂ ನೀತಿಯ ಕರ್ತನೆಯನ್ನು ಸಾಧನ ಸಮರ್ಪಣೆ ಮಾಡಬೇಕು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆಗ ಮಾತ್ರ ನಿಮಗೆ ಆಶೀರ್ವಾದ, ನಿಮಗೆ ಬಿಡುಗಡೆ ಬರ್ತದೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ಯಾಕೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ರೋಮನ್ಸ್ 12:1. ಆದುದರಿಂದ ಸಹೋದರರೇ, ದೇವರ ಕನ್ನಿಕರು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗಿರುವ ಸಜೀವ ಯಜ್ಞ ಅರ್ಪಿಸಿ, ಇದೇ ನಿಮ್ಮ ವಿವೇಕಪೂರ್ವಕದ ಆರಾಧನೆ. ಇವತ್ತು ಅಪೊಸ್ತಲರು ಹೇಳ್ತಾನೆ, ದೇವರ ಕನ್ಯೆ ಅಲೆ ಒಂದು ಬೆಳಕಲ್ಲಿ ಪಾಪ ಮಾಡಿದರೆ ಅದೇ ಪಾಪ ಪರಿಹಾರಕ್ಕೆ ಅವರಿಗೆ ಕುರಿ ಮರಿ ತರಬೇಕಿತ್ತು, ಅವರಿಗೆ ಯಜ್ಞ. ಅದು ಇವತ್ತು ಯೇಸು ಕ್ರಿಸ್ತ ಕೃಪೆ. ಎಷ್ಟೋ ಪಾಪ ಮಾಡಿದರೂ ಆತ ಕೃಪೆಯು ನಿಮ್ಮ ಪಾಪ ಒಪ್ಪಿಕೊಂಡರೆ ಆತ ರಕ್ತ ನಿಮ್ಮ ಪಾಪ ತೊಳೆದು ಬಿಡ್ತದೆ, ಯಾವ ಕ್ರಯ ಕೊಡಲಿಕ್ಕೆ ಇಲ್ಲ. ಅದೇ ಅಪೊಸ್ತಲರು ಈ ಆದ ಸಹೋದರರೇ, ದೇವರ ಕನ್ನಿಕರವನು ನಿಮ್ಮ ನೆನಪು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗಿರುವ ಸಜೀವ ಯಜ್ಞಕ್ಕೆ ಅರ್ಪಿಸಬೇಕು ದಿನಾಳು ಪ್ರತಿಗೆ. ಅದು ಆಗಿದೆ ನಿಜವಾದ ವಿವೇಕ ಆರಾಧನೆ. ಮತ್ತು ಇಂಥ ಆರಾಧನೆ ಯಾರು ಮಾಡುತ್ತಾರೋ 100% ಅಂಥ ಆರಾಧನೆ ದೇವರು ಸ್ವೀಕಾರ ಮಾಡುತ್ತಾನೆ. ಅಂಥ ಆರಾಧನೆ ಮಧ್ಯದಲ್ಲಿ ಅದು ಸಿಂಹಾಸನ ಕಟ್ಟುತ್ತಾನೆ. ಅಂಥ ಆರಾಧನೆ ಮಾಡುವವರನ್ನು ಆತನು ಅಭಿಷೇಕ ಮಾಡ್ತಾನೆ. ಅಂಥ ಆರಾಧನೆ ಮಾಡುವವರ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದಕ್ಕೆ ಪ್ರೇರಣೆ ಇವತ್ತು ಅಲ್ಲಿ ಕೀರ್ತನೆ ನೋಡ್ತೇವೆ, ಭೂಮಂಡಲವೇ ಜನಗೆ ಘನಪಡಿಸಬೇಕು. ಇದು 5 ಸಂಗತಿ ನೋಡ್ತೇವೆ. 5ನೇ ಸಂಗತಿ ಆಗಿದೆ, ನಿಮ್ಮ ಶರೀರದ ಅಂಗಾಂಗಗಳನ್ನು ಪ್ರತಿ ಗಳಿಗೆ ಪ್ರತಿ ಕ್ಷಣ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸೋಕ್ಕೆ ನೀವು ಒಪ್ಪಿಸಿಕೊಡಬೇಕು ಪ್ರಿಯರೇ. ಆವಾಗ ಮಾತ್ರ ದೇವರಿಗೆ ಘನತೆ ಬರ್ತದೆ. ಅದು ಆರಾಧನೆ ದೇವರಿಗೆ ಬೇಕು. ಅಂಥ ಆರಾಧಕರು ದೇವರು ಮೆಚ್ಚುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡುವ ಸಂಧಿ ನಿಮಗೆ ಉತ್ತೀರ್ಣವಾಗುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ ಪ್ರಿಯರೇ. ಪ್ರಾರ್ಥನೆ ಮಾಡುವ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮ ನನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದನ್ನ ಪ್ರತಿಯೊಬ್ಬವರು ದೇವ ಹೌದು ಯಾವ ರೀತಿಯಲ್ಲಿ ದೇವರನ್ನು ಘನಪಡಿಸಬೇಕೆಂಬುದಾಗಿ ಈ 5 ಸಂಗತಿಗಳ ಪ್ರತಿಯೊಬ್ಬರಿಗೆ ನನ್ನ ಕೃಪೆಯನ್ನು ಕೊಡು. ನೀನು ಸರ್ವಶಕ್ತನು, ನೀನು ಪ್ರೀತಿ ಸ್ವರೂಪನು ಎಂಬುದಾಗಿ ಈ 5 ಸಂಗತಿಗಳನ್ನು ಘನಪಡಿಸುವಂತೆ, ನೀನು ಕೊಂಡಾಡುವಂತೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕು. ಮತ್ತು ಪ್ರತಿಯೊಬ್ಬರು ನೀನು ಆಶೀರ್ವಾದ ಮಾಡಬೇಕು. ಅವರೆಲ್ಲ ಕಷ್ಟಗಳಿಂದ ನೀನು ಬಿಡುಗಡೆ, ಎಲ್ಲ ರೋಗಗಳನ್ನು ಗುಣ ಮಾಡಬೇಕು. ಆರ್ಥಿಕವಾಗಿ ಎಲ್ಲರಿಗೂ ಅವರ ಅಗತ್ಯ ಒದಗಿಸಿಕೊಡಬೇಕು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.
ಜಯವೆನ್ನಿರಿ. ಜಯ ವೀರ ದೇವನಿಗೆ ನಿತ್ಯ ಸ್ತುತಿ